ಇವತ್ತಿನ ಫಿನಾನ್ಸ್ ವರ್ಲ್ಡಿನಲ್ಲಿ ದೊಡ್ಡ ಸುದ್ದಿ. ಅಂಬಾನಿ ಫ್ಯಾಮಿಲಿನಲ್ಲಿ ಒಬ್ಬರಿಗೆ ಇಡಿ ಎನ್ಕ್ವೈರಿ. ರಿಪೋರ್ಟ್ಸಿನ ಪ್ರಕಾರ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಕಾರ್ಪೊರೇಟ್ ಫ್ರಾಡ್. ಅಂಡ್ ಫ್ರಾಡಿನ ಅಮೌಂಟ್ ಕೇಳಿದರೆ ಶಾಕ್ ಆಗ್ತೀರಾ. 25,000 crore ಫ್ರಾಡ್. ಎಸ್, ನೀವು ಕೇಳಿದ್ದು ಕರೆಕ್ಟ್. 25,000 ಕೋಟಿ ಅಮೌಂಟ್ ಫ್ರಾಡ್ ಆಗಿದೆ. ಸೊ ಈ ಕೇಸಲ್ಲಿ ಡಜನ್ಸ್ ಆಫ್ ಬ್ಯಾಂಕ್ಸ್ ಆ್ಯಂಡ್ ಲಿಸ್ಟೆಡ್ ಕಂಪನೀಸ್ಗಳಿಗೆ ಫ್ರಾಡ್ ಮಾಡಲಾಗಿದೆ. ಆ್ಯಂಡ್ ಇದು ಫಸ್ಟ್ ಟೈಮ್ ಅಲ್ಲ ಯಾವುದು ಕಂಪನಿ ಬ್ಯಾಂಕ್ ಆರ್ ಲಿಸ್ಟೆಡ್ ಕಂಪನೀಸ್ಗೆ ಫ್ರಾಡ್ ಮಾಡಿರೋದು. ಇದರಿಂದ ಮುಂಚೆನೂ ಬ್ಯಾಂಕ್ಸ್ ಆ್ಯಂಡ್ ಲಿಸ್ಟೆಡ್ ಕಂಪನೀಸ್ಗಳಿಗೆ ಫ್ರಾಡ್ ಮಾಡಲಾಗಿತ್ತು. ಬಟ್ ಇಷ್ಟು ಅಮೌಂಟ್ಸ್ ಫ್ರಾಡ್ ಯಾವತ್ತೂ ಆಗಿರಲಿಲ್ಲ ಇಂಡಿಯನ್ ಎಕನಾಮಿಯಲ್ಲಿ. ಆ್ಯಂಡ್ ಈ ಫ್ರಾಡ್ ಕೇಸಿನ ಕಂಪ್ಲೀಟ್ ವಿಡಿಯೋ ನೀವು ನೋಡಿದರೆ ನಿಮಗೆ ಅನಿಸ್ಬೋದು ಇವರಿಗೆ ಯಾವ ಅಥಾರಿಟಿ ಮೇಲೂ ಭಯ ಇರಲಿಲ್ಲ ಅಂತ. ಬಿಕಾಸ್ ಇಲ್ಲಿ ಡಜನ್ಸ್ ಆಫ್ ಬ್ಯಾಂಕ್ಸ್ನ ಲೋನ್ ತೊಗೊಂಡು ಆ್ಯಂಡ್ ಈ ಅಮೌಂಟ್ಸ್ನ ಶೆಲ್ ಕಂಪನಿ ಲೈಕ್ ಜಸ್ಟ್ ಫೇಕ್ ಕಂಪನೀಸ್ನ ಕ್ರಿಯೇಟ್ ಮಾಡಿ ಆ ಅಮೌಂಟನ್ನು ಟ್ರಾನ್ಸ್ಫರ್ ಔಟ್ ಡೈವರ್ಟ್ ಮಾಡ್ತಿದ್ರು. ಸೊ ನಾವು ಯಾವ ಗ್ರೂಪ್ ಆಫ್ ಕಂಪನೀಸ್ ಬಗ್ಗೆ ಮಾತಾಡ್ತಾ ಇರೋದು ಅಂದರೆ ನಾವು ಮಾತಾಡ್ತಾ ಇರೋದು ಅನಿಲ್ ಅಂಬಾನಿ ಗ್ರೂಪ್ ಆಫ್ ಕಂಪನೀಸ್ ಬಗ್ಗೆ. ಎಸ್, ಅನಿಲ್ ಅಂಬಾನಿ ಗ್ರೂಪ್ ಆಫ್ ಕಂಪನೀಸ್ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಎಷ್ಟು ಫ್ರಾಡ್ ಮಾಡಿದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಎಲ್ಲ ಕೇಸಲ್ಲಿ ಸೆಬಿ ಆಲ್ರೆಡಿ ಇನ್ವಾಲ್ವ್ ಆಗೋಗಿತ್ತು ಆ್ಯಂಡ್ ಸಿ ಬಿ ಐ ಕೂಡ ಇನ್ವಾಲ್ವ್ ಆಗಿತ್ತು. ಆ್ಯಂಡ್ ರೀಸೆಂಟ್ ಡೆವಲಪ್ಮೆಂಟ್ ಏನಾಗಿದೆ ಅಂದರೆ ಇಡಿ ಕೂಡ ಇನ್ವಾಲ್ವ್ ಆಗಿದೆ ಈ ಫ್ರಾಡ್ ಕೇಸಲ್ಲಿ. ಸೊ ಇದೇ ಆಗಸ್ಟ್ 5ನೇ ತಾರೀಕು ಇಡಿ ಅನಿಲ್ ಅಂಬಾನಿಗೆ ಸಮ್ಮನ್ ಕಳಿಸಿದ್ದಾರೆ ಆ್ಯಂಡ್ 8:30 ಗಂಟೆ ಕ್ವಶನ್ ಮಾಡಲಾಗಿದೆ. ಸೊ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫುಲ್ ಇಶ್ಯೂ ಮತ್ತು ಫ್ರಾಡ್ ಏನಾಗಿದೆ ಅಂತ, ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾವ ಬ್ಯಾಂಕಿಂದ ಲೋನ್ ತೊಗೊಂಡಿದ್ದಾರೆ, ಯಾವ ಕಂಪನೀಸ್ಗೆ ಲಾಸ್ ಮಾಡಲಾಗಿದೆ ಆ್ಯಂಡ್ ರಿಟೇಲ್ ಇನ್ವೆಸ್ಟರ್ಸ್ಗೆ ಹೇಗೆ ಟ್ರ್ಯಾಪ್ ಮಾಡಲಾಗಿದೆ ಅಂತ. ಸೊ 25,000 ಕೋಟಿ ಈಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಆ್ಯಂಡ್ ಇದು ಒಂದು ಕೇಸ್ ಅಲ್ಲ, ಟೋಟಲ್ ಆಗಿ 5 ಕೇಸಸ್ ಆಗಿದೆ ರಿಲಯನ್ಸ್ ಗ್ರೂಪ್ ಆಫ್ ಕಂಪನೀಸ್ ಆಫ್ ಅನಿಲ್ ಅಂಬಾನಿ. ಸೊ ಈ ಎಲ್ಲ 5 ಕೇಸಸ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮ್ಗೆ ಗೊತ್ತಿರ್ಬೋದು 2002 ಧೀರುಭಾಯ್ ಅಂಬಾನಿ ಡೆತ್ ಆದಮೇಲೆ ರಿಲಯನ್ಸ್ ಕಂಪನಿನ ಡಿವೈಡ್ ಮಾಡಲಾಗಿತ್ತು. ಮುಖೇಶ್ ಅಂಬಾನಿಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಆ್ಯಂಡ್ ರಿಲಯನ್ಸ್ ರಿಟೇಲ್ ಕೊಡಲಾಗಿತ್ತು. ಅದೇ ಅನಿಲ್ ಅಂಬಾನಿಗೆ ರಿಲಯನ್ಸ್ ಕಮ್ಯುನಿಕೇಷನ್, ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್, ರಿಲಯನ್ಸ್ ಪವರ್ ಹಾಗೂ ರಿಲಯನ್ಸ್ ಕ್ಯಾಪಿಟಲ್ ಕೊಡಲಾಗಿತ್ತು. ಸೊ ಈಗ ಕೇಸ್ ನಂಬರ್ 1 ಬಗ್ಗೆ ನೋಡುವ. ಕೇಸ್ ನಂಬರ್ 1ನಲ್ಲಿ ಎಸ್ ಬ್ಯಾಂಕ್ ಇನ್ವಾಲ್ವ್ ಆಗಿದೆ. ವೆನ್ ರಾಣಾ ಕಪೂರ್ ಎಸ್ ಬ್ಯಾಂಕ್ನ ರನ್ ಮಾಡುವಾಗ ಎಸ್ ಬ್ಯಾಂಕ್ ತುಂಬ ಕಂಪನೀಸಿಂದ ಬ್ರೈಬ್ ತಗೊಂಡು ಲೋನ್ ಪಾಸ್ ಮಾಡಲಾಗಿದೆ. DHFLಗೆ 3,700 crores, ILFSಗೆ 2,500 crores, ಜೆಟ್ ಏರ್ವೇಸ್ಗೆ 600 crores ಆದರೆ ವಿಡಿಯೋಕಾನ್ಗೆ 1,900 crores, SL ಗ್ರೂಪ್ಗೆ 1,800 crores ಆದರೆ ಟೋಟಲ್ ಆಗಿ 11,000 crores ಇವರು ಲೆಂಡ್ ಮಾಡಿದ್ದಾರೆ ಬ್ರೈಬ್ ತಗೊಂಡು. ಸೊ ಕರೆಂಟ್ಲಿ ಈಗ 35 ಪ್ರಿಮೈಸಸ್ ಮೇಲೆ ಇಡಿ ರೇಡ್ ಮಾಡಿದೆ ಆ್ಯಂಡ್ 50 ಕಂಪನೀಸ್ನ ಬ್ಲ್ಯಾಕ್ ಲಿಸ್ಟ್ ಮಾಡಲಾಗಿದೆ. ಆ್ಯಂಡ್ ಎಸ್ ಬ್ಯಾಂಕಿಂದ ಅನಿಲ್ ಅಂಬಾನಿ 3,000 crores ಲೋನ್ ತೊಗೊಂಡಿದ್ರು 2017-19ನಲ್ಲಿ ಆ್ಯಂಡ್ ಈ ಲೋನಿಗೋಸ್ಕರ ಕೂಡ ಬ್ರೈಬ್ ಕೊಡಲಾಗಿತ್ತು ರಾಣಾ ಕಪೂರಿಗೆ. ಆ್ಯಂಡ್ ಈಗ ಕೇಸ್ ನಂಬರ್ 2 ಚೆಕ್ ಮಾಡೋಣ. ಕೇಸ್ ನಂಬರ್ 2 ಅಲ್ಲಿ ಇಂಡಿಯಾದ ಬಿಗ್ಗೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂದರೆ ನಮ್ಮ ಎಸ್ ಬಿ ಐಯಿಂದ ಅನಿಲ್ ಅಂಬಾನಿ ಗ್ರೂಪ್ ಅವರು 3,000 crores ಲೋನ್ ತೊಗೊಂಡಿದ್ರು ಆ್ಯಂಡ್ ಆ ಲೋನನ್ನು ಫ್ರಾಡ್ ಕಂಪನಿಗಳಾದ ಶೆಲ್ ಕಂಪನೀಸ್ಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು ಆ್ಯಂಡ್ ಡಿಫಾಲ್ಟ್ ಕೂಡ ಮಾಡಲಾಗಿತ್ತು. ಆ್ಯಂಡ್ ಎಸ್ ಬಿ ಐ ಇಡಿ ವರ್ಡಿಟ್ಗೆ ವೇಟು ಮಾಡಿಲ್ಲ, ಡೈರೆಕ್ಟಾಗಿ ಫ್ರಾಡ್ ಅಂದಿದ್ದಾರೆ. ಅಂದರೆ ಎಸ್ ಬಿ ಐ ಅನಿಲ್ ಅಂಬಾನಿ ಆ್ಯಂಡ್ ಅವರ ಕಂಪನೀಸ್ ಲೈಕ್ ರಿಲಯನ್ಸ್ ಕಮ್ಯುನಿಕೇಷನ್ನ ಫ್ರಾಡ್ ಅಂದಿದ್ದಾರೆ. ಆ್ಯಂಡ್ ಈಗ ಕೇಸ್ ನಂಬರ್ 3 ನೋಡುವ. ಕೇಸ್ ನಂಬರ್ 3ಯಲ್ಲಿ ಕೆನರಾ ಬ್ಯಾಂಕ್ ರಿಲಯನ್ಸ್ ಕಮ್ಯುನಿಕೇಷನ್ಗೆ 2017ನಲ್ಲಿ 1,000 ಕೋಟಿಯನ್ನು ಲೋನ್ ಆಗಿ ಕೊಟ್ಟಿತ್ತು ಆ್ಯಂಡ್ ಈಗ ಅದು ಡಿಫಾಲ್ಟ್ ಮಾಡಿದೆ. ಆ್ಯಂಡ್ ಈ ಕೇಸಿನಲ್ಲಿ ಕೆನರಾ ಬ್ಯಾಂಕ್ ರಿಲಯನ್ಸ್ ಕಮ್ಯುನಿಕೇಷನ್ಗೆ ಫ್ರಾಡ್ ಅಂತ ಹೇಳಿದರು ಲಾಸ್ಟ್ ಮಂತ್. ಬಟ್ ಅನಿಲ್ ಅಂಬಾನಿಯ ಲಾಯರ್ ಡಿಫಮೇಷನ್ ಕೇಸ್ ಹಾಕಿದ ಮೇಲೆ ಕೆನರಾ ಬ್ಯಾಂಕ್ ಈ ಫ್ರಾಡ್ ಅಲಿಗೇಷನ್ನ ರಿಮೂವ್ ಮಾಡಿದ್ದಾರೆ ಆ್ಯಂಡ್ ಇದನ್ನು ರೀಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೇಸ್ ನಂಬರ್ 4 ನೀವು ನೋಡಿದರೆ ಈ ಎಲ್ಲ ಬ್ಯಾಂಕ್ಸ್ ಅನಿಲ್ ಅಂಬಾನಿ ಆ್ಯಂಡ್ ಅನಿಲ್ ಅಂಬಾನಿ ಗ್ರೂಪ್ ಕಂಪನೀಸ್ಗಳಿಗೆ ಲೋನನ್ನು ಕೊಟ್ಟಿದ್ದಾರೆ. ಲೋನ್ ಎಷ್ಟು ಕೊಟ್ಟಿದ್ದಾರೆ? 10,000 crores. ಆ್ಯಂಡ್ ಅನಿಲ್ ಅಂಬಾನಿ ಆ್ಯಂಡ್ ಅನಿಲ್ ಅಂಬಾನಿ ಗ್ರೂಪ್ ಆಫ್ ಕಂಪನೀಸ್ಗಳು ಈ ಬ್ಯಾಂಕ್ಗಳಿಗೆ ಡಿಫಾಲ್ಟ್ ಮಾಡಿದ್ದಾರೆ. ಆ್ಯಂಡ್ ಈಗ ಕೇಸ್ ನಂಬರ್ 5 ಚೆಕ್ ಮಾಡುವ. ಕೇಸ್ ನಂಬರ್ 5ಅಲ್ಲಿ ರಿಲಯನ್ಸ್ ಹೌಸಿಂಗ್ ಫಿನಾನ್ಸ್ ಕಂಪನಿಯ ಬಗ್ಗೆ ಮಾತಾಡುವ. ಇದೊಂದು ಲಿಸ್ಟೆಡ್ ಕಂಪನಿ ಆ್ಯಂಡ್ ಈ ಕಂಪನಿಯ ಶೇರ್ ಪ್ರೈಸ್ ಸ್ವಲ್ಪ ಇಯರ್ಸ್ ಮುಂಚೆ ₹100 ಜಾಸ್ತಿ ಟ್ರೇಡ್ ಆಗ್ತಾ ಇತ್ತು ಆ್ಯಂಡ್ ಕರೆಂಟ್ಲಿ 4 to 5 rupeesಲಿ ಟ್ರೇಡ್ ಆಗ್ತಾ ಇದೆ ಆ್ಯಂಡ್ ತುಂಬ ರಿಟೇಲ್ ಇನ್ವೆಸ್ಟರ್ಸ್ಗೆ ಲಾಸ್ ಮಾಡಿದೆ. ಆ್ಯಂಡ್ ಈ ಕಂಪನಿಯ ಫ್ರಾಡ್ ಮೇಲೆ ಸೆಬಿ ಆಲ್ರೆಡಿ ರಿಪೋರ್ಟ್ ಜನರೇಟ್ ಮಾಡಿದೆ ಆ್ಯಂಡ್ ಯಾರಿಂದ ಯಾರಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂತ ಆ ರಿಪೋರ್ಟಲ್ಲಿ ಹೇಳಿದೆ.
ಅಂಡ್ ಈ ಕಂಪನಿಯ ಫ್ರಾಡ್ ಎಷ್ಟು ಅಮೌಂಟ್ ಗೊತ್ತಾ? 8,000 ಕೋಟಿ. ಸೊ ಸೆಬಿ ಆಗಸ್ಟ್ 2024 ಅನಿಲ್ ಅಂಬಾನಿಗೆ 5 ಇಯರ್ಸ್ ಇಂಡಿಯನ್ ಮಾರ್ಕೆಟಿಂದ ಬ್ಯಾನ್ ಮಾಡಿದ್ದು ಟ್ರೇಡಿಂಗಿಂದ ಅಂಡ್ ಆಲ್ಸೋ 25 ಕ್ರೋರ್ಸ್ ಫೈನ್ ಮಾಡಲಾಗಿತ್ತು. ಸೊ ಅಲ್ಟಿಮೇಟ್ಲಿ ಏನು ಅಮೌಂಟ್ಸ್ ಇನ್ವೆಸ್ಟ್ ಮಾಡಿದ್ರಲ್ಲ, ರಿಲಯನ್ಸ್ ಹೌಸಿಂಗ್ ಫಿನಾನ್ಸ್ ಲಿಮಿಟೆಡ್ ಆರ್ ರಿಲಯನ್ಸ್ ಗ್ರೂಪ್ ಆಫ್ ಅನಿಲ್ ಅಂಬಾನಿ ಕಂಪನೀಸ್ ಮೇಲೆ ಆ ಅಮೌಂಟ್ಸ್ ಇನ್ವೆಸ್ಟರ್ಸ್ಗೆ ವಾಪಸ್ ಸಿಗಲ್ಲ. ಸೊ ಅದಕ್ಕೆ ನಾವು ಹೇಳೋದು, ಯಾವುದಾದ್ರೂ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಬೇಕಂದ್ರೆ ಪ್ರಯರ್ ಅನಾಲಿಸಿಸ್ ಮಾಡಿ ಆ್ಯಂಡ್ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿ. ಆ್ಯಂಡ್ ಇನ್ ಕೇಸ್ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವೀಡಿಯೋಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಸ್ಟಾಕನ್ನು ಪಿಕ್ ಮಾಡೋದು ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫಾರ್ ಗುಡ್ ರಿಟರ್ನ್ಸ್. ಸೊ ಇದು ಅನಿಲ್ ಅಂಬಾನಿ ಆ್ಯಂಡ್ ಗ್ರೂಪ್ ಆಫ್ ಕಂಪನೀಸ್ನ 25,000 ಕ್ರೋರ್ಸ್ನ ಫ್ರಾಡ್. ಆ್ಯಂಡ್ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್. ಥ್ಯಾಂಕ್ ಯು.